ನಮ್ಮ ಇಂಡಿಯಾ ಗೌರ್ಮೆಂಟ್ಗೆ ಓನ್ಲಿ ಟ್ಯಾಕ್ಸಸ್ದಿಂದ 12 ಲಕ್ಷ ಕೋಟಿ ಬರ್ತಾ ಇದೆ ಪರ್ ಡೇಗೆ. ಅದೇ ಪರ್ ಇಯರ್ಗೆ 44 ಲಕ್ಷ ಕೋಟಿ ಅನ್ನೋದು ಓನ್ಲಿ ಟ್ಯಾಕ್ಸಸ್ದಿಂದ ನಮ್ಮ ಗೌರ್ಮೆಂಟ್ಗೆ ಬರ್ತಾ ಇದೆ. ಇಷ್ಟೊಂದು ದುಡ್ಡನ್ನೆಲ್ಲ ನಮ್ಮ ಗೌರ್ಮೆಂಟ್ ಏನು ಮಾಡುತ್ತೆ? ಟ್ಯಾಕ್ಸ್ ಅಂದರೆ ಏನು, ನಾವು ಟ್ಯಾಕ್ಸ್ನ ಯಾಕೆ ಕಟ್ಟಬೇಕು, ಹಾಗೂ ಟ್ಯಾಕ್ಸಸ್ಸು ಎಷ್ಟು ಇವೆ, ಅವುಗಳ ಅರ್ಥ ಏನು? ಸೊ ಇಷ್ಟನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ತುಂಬ ಅಂದರೆ ತುಂಬ ಇನ್ಫಾರ್ಮೇಷನ್ ಇರುವಂಥ ಕಂಟೆಂಟ್ ಇದು. ದಯವಿಟ್ಟು ಕೊನೆವರೆಗೂ ನೋಡಿ, ನಿಮಗೆ ಎಷ್ಟೋ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೂ ನೋಡಾದ್ಮೇಲೆ ನಮ್ಮ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ತುಂಬ ಜನ ನಾರ್ಮಲ್ ಪೀಪಲ್ ಥಿಂಕ್ ಮಾಡೋದೇನೆಂದರೆ, ನಾವು ಏನಕ್ಕೆ ಟ್ಯಾಕ್ಸ್ ಕಟ್ತೀವಿ? ದೊಡ್ಡ ದೊಡ್ಡ ಕಂಪ್ನಿಗಳು, ಬಿಸ್ನೆಸ್ ಮ್ಯಾನ್ಸು ಇವರು ಟ್ಯಾಕ್ಸನ್ನು ಕಟ್ಟೋದು ಸಹಜ, ಬಟ್ ನಾವೇನಕ್ಕೆ ಕಟ್ತೀವಿ ಅಂತ ಥಿಂಕ್ ಮಾಡ್ತಾರೆ. ಬಟ್ ಅದು 100% ಸುಳ್ಳು. ಸತ್ಯ ಏನಂದರೆ, ನಾವು ಟ್ಯಾಕ್ಸ್ ಕಟ್ತೀವಿ. ಅದು ಹೇಗಂದರೆ ಈ ವಿಡಿಯೋ ಎಲ್ಲ ನೋಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ವಾಟ್ ಈಸ್ ಟ್ಯಾಕ್ಸ್? ಟ್ಯಾಕ್ಸ್ ಅಂದರೆ ಏನು? ಟ್ಯಾಕ್ಸ್ ಈಸ್ ನಥಿಂಗ್ ಬಟ್ ದ ಮನಿ ದಟ್ ದ ಗೌರ್ಮೆಂಟ್ ಲೀಗಲಿ ಕಲೆಕ್ಟ್ಸ್ ಫ್ರಮ್ ದ ಪೀಪಲ್ ಟು ಡೂ ಈಸ್ ವರ್ಕ್. ಟ್ಯಾಕ್ಸ್ ಅಂದರೆ ಏನೂ ಇಲ್ಲ, ತನ್ನ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಸರ್ಕಾರ ಲೀಗಲ್ ಆಗಿ ಜನರಿಂದ ಅಮೌಂಟ್ನ ಪಡೆಯುವಂಥದ್ದೇ ಟ್ಯಾಕ್ಸ್. ಟ್ಯಾಕ್ಸ್ನಲ್ಲಿ 2 ಟೈಪ್ಸ್ ಅನ್ನೋದು ಇದೆ. ಮೊದಲನೇದು ಡೈರೆಕ್ಟ್ ಟ್ಯಾಕ್ಸ್, ಎರಡನೇದು ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸಲ್ಲಿ 5 ಪಾಯಿಂಟ್ಸನ್ನು ಹೇಳ್ತೀನಿ, ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ 5 ಪಾಯಿಂಟ್ಸನ್ನು ಹೇಳ್ತೀನಿ. ಐ ಮೀನ್ ಟ್ಯಾಕ್ಸಸನ್ನು ಹೇಳ್ತೀನಿ. ವಾಟ್ ಈಸ್ ಡೈರೆಕ್ಟ್ ಟ್ಯಾಕ್ಸ್? ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು? ಡೈರೆಕ್ಟ್ ಟ್ಯಾಕ್ಸ್ ಈಸ್ ನಥಿಂಗ್ ಬಟ್ ವಿ ಪೇ ಡೈರೆಕ್ಟ್ಲಿ ಟು ದ ಗೌರ್ಮೆಂಟ್. ನಾವು ಡೈರೆಕ್ಟಾಗಿ ಗೌರ್ಮೆಂಟ್ಗೆ ಟ್ಯಾಕ್ಸನ್ನು ಕಟ್ಟುವಂಥದ್ದೇ ಡೈರೆಕ್ಟ್ ಟ್ಯಾಕ್ಸು. ಇದು ನಾರ್ಮಲ್ ಪೀಪಲ್ಗೆ ಅನ್ವಯ ಆಗಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳಿರೋರಿಗೆ ಹಾಗೂ ಬಿಸ್ನೆಸ್ ಮ್ಯಾನ್ಸ್ಗೆ ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ, ಸೊ ಸ್ಯಾಲ್ರಿ ಪಡಿತಾರಲ್ವ ಅಂಥವ್ರಿಗೆ ಅನ್ವಯ ಆಗುತ್ತೆ. ಸೊ ಇದರಲ್ಲಿ ನಾವು 5 ಪಾಯಿಂಟ್ಸ್ನ ಮಾತಾಡೋದಾದ್ರೆ, ಟ್ಯಾಕ್ಸ್ ನಂಬರ್ 1 ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ಅಂದರೆ ಏನೂ ಇಲ್ಲ, ನಾವು ಕೆಲಸ ಮಾಡಿ ಅಥವಾ ವ್ಯಾಪಾರ ಮಾಡಿ ಗಳಿಸಿದ ಅಮೌಂಟಲ್ಲಿ ಬಂದಂಥ ಪ್ರಾಫಿಟಲ್ಲಿ ಗೌರ್ಮೆಂಟ್ಗೆ ಟ್ಯಾಕ್ಸ್ನ ಕಟ್ಟುವಂಥದ್ದು ಅಷ್ಟೇ. ಎಕ್ಸಾಂಪಲ್ ಆಗಿ ನಿಮಗೆ ಕೆಲಸ ಮಾಡೋರು ಹಾಗೂ ವ್ಯಾಪಾರಿಗಳು. ಟ್ಯಾಕ್ಸ್ ನಂಬರ್ 2 ಕಾರ್ಪೊರೇಟ್ ಟ್ಯಾಕ್ಸ್. ಕಾರ್ಪೊರೇಟ್ ಟ್ಯಾಕ್ಸ್ ಅಂದ್ರೂ ಏನು ಇಲ್ಲ, ಕಂಪನಿಗಳಾಗ್ಬೋದು ಅಥವಾ IT ಆಫೀಸ್ಗಳಾಗ್ಬೋದು, ಲಾಭ ಪಡೆದಾಗ ಅದರಲ್ಲಿ ಕಟ್ಟುವಂಥ ಟ್ಯಾಕ್ಸೇ ಈ ಕಾರ್ಪೊರೇಟ್ ಟ್ಯಾಕ್ಸು. ಎಕ್ಸಾಂಪಲ್ಗೆ ನಿಮಗೆ IT ಕಂಪನಿಗಳು, ಫ್ಯಾಕ್ಟರೀಸ್. ಟ್ಯಾಕ್ಸ್ ನಂಬರ್ 3 ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್. ಸೊ ಕ್ಯಾಪಿಟಲ್ ಟ್ಯಾಕ್ಸ್ ಅಂದರೆ ಏನು ಅಂದರೆ, ನಾವು ಭೂಮಿ ಅಥವಾ ಮನೆ ಅಥವಾ ಚಿನ್ನ, ಸೊ ಇವು ಮಾರಿದಾಗ ಬಂದಂಥ ಪ್ರಾಫಿಟಲ್ಲಿ ಗೌರ್ಮೆಂಟ್ಗೆ ಕಟ್ಟುವಂಥ ಟ್ಯಾಕ್ಸ್ ಇದು. ಎಕ್ಸಾಂಪಲ್, ನೀವು 10 ಲಕ್ಷಕ್ಕೆ ಮನೆ ತಗೊಂಡಿದ್ದೀರಾ ಅಂತ ಅಂದ್ಕೊಳ್ರಿ, ಅಥವಾ ಲ್ಯಾಂಡ್ ತಗೊಂಡಿದ್ದೀರಾ ಅಂತ ಅಂದ್ಕೊಳ್ರಿ. ಅದನ್ನು ನೀವು 15 ಲಕ್ಷಕ್ಕೆ ಮಾರಿದ್ರೆ ಅಲ್ಲಿ ನಿಮಗೆ 5 ಲಕ್ಷ ಪ್ರಾಫಿಟ್ ಸಿಕ್ತು. ಅದರಲ್ಲಿ ಸ್ವಲ್ಪ ಅಮೌಂಟು ನಮ್ಮ ಗೌರ್ಮೆಂಟ್ಗೆ ಹೋಗುತ್ತೆ ಟ್ಯಾಕ್ಸ್ ರೂಪದಲ್ಲಿ. ಸೊ ಇದು ಕ್ಯಾಪಿಟಲ್ ಟ್ಯಾಕ್ಸ್. 4ನೇ ಟ್ಯಾಕ್ಸು ಪ್ರಾಪರ್ಟಿ ಟ್ಯಾಕ್ಸ್. ಪ್ರಾಪರ್ಟಿ ಟ್ಯಾಕ್ಸ್ ಅಂದರೆ ಏನೂ ಇಲ್ಲ, ಮನೆ, ಅಂಗಡಿ, ಕಟ್ಟಡ ಇದ್ರ ಮೇಲೆ ಬಂದಂಥ ಅಮೌಂಟ್ನ ಟ್ಯಾಕ್ಸ್ ಆಗಿ ಕಟ್ಟೋದೇ ಪ್ರಾಪರ್ಟಿ ಟ್ಯಾಕ್ಸ್. ಎಕ್ಸಾಂಪಲ್ ಪಂಚಾಯತ್ ಆಗಿರ್ಬೋದು ಅಥವಾ ಸಿಟಿ ಕೌನ್ಸಿಲ್ ಆಗಿ. 5ನೇದು ಪ್ರೊಫೆಷ್ನಲ್ ಟ್ಯಾಕ್ಸ್. ಪ್ರೊಫೆಷ್ನಲ್ ಟ್ಯಾಕ್ಸ್ ಅಂದರೆ ಏನೂ ಇಲ್ಲ, ಕೆಲಸ ಮಾಡುವವರಾಗಿರ್ಬೋದು, ವೃತ್ತಿ ನಡೆಸುವವರಾಗಿರ್ಬೋದು, ಸೊ ಇವರು ಕಟ್ಟುವಂಥ ಟ್ಯಾಕ್ಸೇ ಪ್ರೊಫೆಷ್ನಲ್ ಟ್ಯಾಕ್ಸ್. ಎಕ್ಸಾಂಪಲ್ ಆಗಿ ಸಂಬಳದಿಂದ ಸ್ವಲ್ಪ ಅಮೌಂಟ್ ಕಟ್ಟಾಗುತ್ತಲ್ಲ, ಸೊ ಆ ಒಂದು ಕಟ್ಟಾದ ಅಮೌಂಟು ನಮ್ಮ ಗೌರ್ಮೆಂಟ್ಗೆ ಟ್ಯಾಕ್ಸ್ ರೂಪದಲ್ಲಿ ಹೋಗುತ್ತೆ. ಸೊ ಇನ್ನು ನಿಮಗೆ ಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ಎಲ್ಲ ಗೊತ್ತಾಯಿತು ಅಂತ ಅನ್ಕೊತೀನಿ. ಹಾಗೂ ಇವಾಗ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ನ ಬಗ್ಗೆ ಮಾತಾಡೋದಾದರೆ, ವಾಟ್ ಈಸ್ ಇಂಡೈರೆಕ್ಟ್ ಟ್ಯಾಕ್ಸ್? ಇಂಡೈರೆಕ್ಟ್ ಟ್ಯಾಕ್ಸ್ ಈಸ್ ನಥಿಂಗ್ ಬಟ್ ವಿ ಪೇ ಇಂಡೈರೆಕ್ಟ್ಲಿ ಟು ದ ಗೌರ್ಮೆಂಟ್. ಸೊ ಇದು ತುಂಬ ನಮಗೆ ಅನ್ವಯ ಆಗುವಂಥ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸು. ನಮ್ಮ ನಿತ್ಯ ಜೀವನದಲ್ಲಿ ನಾವು ಡೈಲಿ ಕಟ್ಟುವಂಥ ಟ್ಯಾಕ್ಸ್ ಇದು. ಸೊ ಅದು ಹೇಗೆ ಅಂತ ನಿಮಗೆ ಗೊತ್ತಾಗ, ಮೊದಲನೇದು ಮಾತಾಡಿಕೊಂಡ್ರೆ ನಾವು GST. ಸೊ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ತಗೊಂಡ್ರೂ ಕೂಡ ಅದರ ಮೇಲೆ GST ಅನ್ನೋದು ಬರ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಪೆನ್ನನ್ನು ನಾವು ತಗೊಂಡ್ರೆ ಅಂಗಡಿಯವನು ಏನು ಮಾಡ್ತಾನೆ, ನಿಮಗೆ GST ಎಲ್ಲ ಸೇರಿ 7 ರೂಪಾಯಿ ಅಂತ ಹೇಳ್ತಾನೆ ಅಲ್ವಾ? ಸೊ ಆ GSTಯನ್ನು ನಾವೇ ಕಟ್ತಾ ಇದ್ದೀವಿ ಗೌರ್ಮೆಂಟ್ಗೆ, ಅಂಗಡಿ ಓನರ್ ಅವರು ಕಟ್ತಾ ಇಲ್ಲ. ಯಾಕಂದರೆ ಇಲ್ಲಿ ಇನ್ಕ್ಲೂಡಿಂಗ್ GST ಅಂತ ಅವರು ಅಂಗಡಿಯವರು ನಮಗೆ ಮಾಡ್ತಾ ಇರೋದು. ಆ ಒಂದು GSTನ ನಾವೇ ಕಟ್ತಾ ಇರೋದು. ನಾವು ಯಾವುದೇ ಒಂದು ವಸ್ತು ತಗೊಂಡ್ರೂ ಕೂಡ ನಾವು ಅದರ ಮೇಲೆ GST ಅನ್ನೋದು ಇರುತ್ತೆ. ಫಾರ್ ಎಕ್ಸಾಂಪಲ್ಗೆ ನೀವು ಯಾವುದು ವಸ್ತು ಆದರೂ ತಗೋಬೋದು, ಮೊಬೈಲ್ ತಗೋಬೋದು, ಬಟ್ಟೆ, ಹೋಟೆಲ್ ಊಟ ಯಾವ ತಗೊಂಡ್ರು ಅದ್ರ ಮೇಲೆ ಇನ್ಕ್ಲೂಡಿಂಗ್ GST ಅಂತ ಬರ್ತಿರುತ್ತೆ. ಎಲ್ಲರಿಗೂ ಗೊತ್ತಿರೋದೇ ಇದು GST ಅನ್ನೋದು, ತುಂಬ ಜನಕ್ಕೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಸೊ 2ನೇ ಟ್ಯಾಕ್ಸ್ ಬಗ್ಗೆ ಮಾತಾಡಿಕೊಂಡ್ರೆ ನಾವು ಕಸ್ಟಮ್ ಡ್ಯೂಟಿ. ಕಸ್ಟಮ್ ಡ್ಯೂಟಿ ಅಂದರೆ ಏನೂ ಇಲ್ಲ, ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಯಾವುದಾದ್ರೂ ಒಂದು ವಸ್ತು ತಗೊಂಡು ಬಂದರೆ, ಎಕ್ಸಾಂಪಲ್ ಆಗಿ ಕಾರ್ ಇರ್ಬೋದು, ಮೊಬೈಲ್ ಇರ್ಬೋದು, ಬೈಕ್ ಇರ್ಬೋದು.
ಸೊ ಈ ಥರ ವಸ್ತುಗಳನ್ನ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತಗೊಂಡು ಬಂದರೆ ಅದರ ಮೇಲೆ ಕಟ್ಟುವಂಥ ಟ್ಯಾಕ್ಸೇ ಕಸ್ಟಮ್ ಡ್ಯೂಟಿ. ಇವಾಗ ಹೇಳುವ ಟ್ಯಾಕ್ಸಸ್ ಎಲ್ಲ ತುಂಬ ಜನಕ್ಕೆ ಗೊತ್ತಿರುತ್ತೆ, ಯಾಕಂದರೆ ನಾವು ದಿನನಿತ್ಯ ನೋಡುವ ಟ್ಯಾಕ್ಸ್ಗಳಿವು. ಮೂರನೇದು ಬಂದು ಎಕ್ಸೈಸ್ ಡ್ಯೂಟಿ. ಸೊ ಎಕ್ಸೈಸ್ ಡ್ಯೂಟಿ ಮೇಲೆ ನಾವು ದಿನನಿತ್ಯ ಡೈಲಿ ನಾವು ಕಟ್ಟುವಂಥ ಟ್ಯಾಕ್ಸು ಎಕ್ಸೈಸ್ ಡ್ಯೂಟಿನಲ್ಲಿ ಬರುತ್ತೆ. ಸೊ ಅದು ಏನಂದರೆ ನಮ್ಮ ಭಾರತದಲ್ಲಿದ್ದ ವಸ್ತುಗಳ ಮೇಲೆ ನಾವು ಕಟ್ಟುವಂಥದ್ದು. ಸೊ ಎಕ್ಸಾಂಪಲ್ ಆಗಿ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಹಾಗೂ ಆಲ್ಕೋಹಾಲ್ ಆಗಿರ್ಬೋದು. ಈ ಒಂದು ಪೆಟ್ರೋಲು, ಡೀಸೆಲು, ಆಲ್ಕೋಹಾಲ್ ಹೇಳಿದ್ನಲ್ಲ, ಇದ್ರ ಮೇಲೆ ಎಷ್ಟು ಪ್ರೈಸ್ ಇಕ್ಕಬೇಕಂತ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇಳಿಯೋದಿಲ್ಲ. ಯಾಕಂದರೆ ಸ್ಟೇಟ್ ಗೌರ್ಮೆಂಟು ಪೆಟ್ರೋಲು, ಡೀಸೆಲ್ಲು, ಆಲ್ಕೋಹಾಲ್ನ ಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಅಧಿಕಾರ ಅನ್ನೋದು ಇರುತ್ತೆ. ಆ ಸ್ಟೇಟ್ನ ಅಧಿಕಾರಿಗಳು ಅದರ ಮೇಲೆ ಎಷ್ಟು ಪ್ರೈಸ್ ಇಕ್ಕಿದ್ರೆ ನಾವು ಅಷ್ಟಿಗೆ ತಗೊಳ್ಳೋದು. ಇಂಡಿಯನ್ ಗೌರ್ಮೆಂಟ್ಗೆ ಇದ್ರ ಮೇಲೆ ಸಂಬಂಧ ಇರೋದಿಲ್ಲ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಈ ಒಂದು ಪೆಟ್ರೋಲ್, ಡೀಸೆಲ್, ಆಲ್ಕೋಹಾಲ್ನ ಮೇಲೆ ಪ್ರೈಸ್ನ ಇಡುವಂಥದ್ದು. ಸೊ ಇದ್ರ ಮೇಲೇನು ಟ್ಯಾಕ್ಸ್ ಅನ್ನೋದು ನಾವು ಕಟ್ತಾ ಇದ್ದೀವಿ, ಯಾಕಂದರೆ ನಾವೇ ಅಲ್ವಾ ಹಾಕ್ಸ್ಕೊಳ್ತಾ ಇರೋದು. ಸೊ ಅದೆಲ್ಲ ಇನ್ಕ್ಲೂಡ್ ಆಗಿ ಅವ್ರಿಗೆ ಹೋಗುತ್ತೆ. ಸೊ ಆ ಒಂದು ಅಮೌಂಟ್ನ ಅವರು ಗೌರ್ಮೆಂಟ್ಗೆ ಕಟ್ತಾರೆ. ನಾಲ್ಕನೇ ಟ್ಯಾಕ್ಸ್ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್. ಎಂಟರ್ಟೈನ್ಮೆಂಟ್ ಟ್ಯಾಕ್ಸು ಏನಿಲ್ಲ, ನೀವು ಥಿಯೇಟರ್ಗೆ ಹೋದರೆ ಅಲ್ಲಿ ಕೂಡ ಅಷ್ಟೇ ಟಿಕೆಟ್ನ ಮೇಲೆ ಟ್ಯಾಕ್ಸ್ ಅನ್ನೋದು ಇರುತ್ತೆ. ಸೊ ಆ ಒಂದು ಟ್ಯಾಕ್ಸ್ನ ಕೂಡ ನಾವೇ ಕಟ್ತಾ ಇರೋದು. ನಿಮಗೆ ಎಕ್ಸಾಂಪಲ್ ಸಿನಿಮಾ ಇರ್ಬೋದು, ಶೋಸ್ ಇರ್ಬೋದು, ಈ ಥರ ಎಂಟರ್ಟೈನ್ಮೆಂಟ್ ಸೋರ್ಸಸ್ ಏನಿದೆ, ಸೊ ಅವುಗಳ ಮೇಲೆ ಬೀಳುವಂಥ ಟ್ಯಾಕ್ಸೇ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್. ಇನ್ನು ಐದನೇದು ಟೋಲ್ ಟ್ಯಾಕ್ಸ್. ಟೋಲ್ ಟ್ಯಾಕ್ಸ್ ಅಂದರೆ ಏನೂ ಇಲ್ಲ, ನಮ್ಮ ಹೈವೇ ರೋಡ್ಗಳನ್ನ ರೆಡಿ ಮಾಡಿಸೋದಕ್ಕೆ ನಾವೇ ಕಟ್ಟುವಂಥ ಟ್ಯಾಕ್ಸು. ಸೊ ನೀವೆಲ್ಲಾದರೂ ಹೈವೇದಲ್ಲಿ ಹೋಗ್ತಾ ಇದ್ರೆ ಟೋಲ್ ಅನ್ನೋದು ಇರುತ್ತಲ್ಲ, ಅಮೌಂಟ್ ಅನ್ನೋದು ಕಟ್ಟಾಗುತ್ತೆ, ಅದರಲ್ಲಿಯೂ ಕೂಡ ಟ್ಯಾಕ್ಸ್ ಅನ್ನೋದು ಇರುತ್ತೆ. ಸೊ ಆ ಒಂದು ಟ್ಯಾಕ್ಸ್ನ ಕೂಡ ನಾವೇ ಕಟ್ಟುವಂಥದ್ದು. ಈ ಟೋಲ್ ಟ್ಯಾಕ್ಸಲ್ಲಿ ಬಂದಂಥ ಅಮೌಂಟ್ನ ನಮ್ಮ ಗೌರ್ಮೆಂಟು ರೋಡು ನಿರ್ವಹಣೆಗೆ ಬಳಸುತ್ತೆ. ಸೊ ನೋಡಿದ್ರಲ್ಲ, ನಾವು ಇಷ್ಟೊಂದು ಟ್ಯಾಕ್ಸ್ಗಳನ್ನ ಕಟ್ತಾ ಇದ್ದೀವಿ, ಯಾರು ಅಲ್ಲ ನಾವೇ ಕಟ್ತಾ ಇರುವಂಥದ್ದು. ಸೊ ಈ ಒಂದು ಟ್ಯಾಕ್ಸ್ನ ಯಾಕೆ ಕಟ್ಟಬೇಕು ಅಂತ ಅಂದರೆ, ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಗೌರ್ಮೆಂಟ್ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ, ಗೌರ್ಮೆಂಟ್ ಸ್ಕೂಲುಗಳಿಲ್ಲ, ಹಾಗೂ ಗೌರ್ಮೆಂಟು ನಡೆಯಲ್ಲ ಮುಂದಕ್ಕೆ. ನಮ್ಮ ಇಂಡಿಯಾ ಡೆವಲಪ್ಮೆಂಟ್ ಆಗೋದಿಲ್ಲ ಟ್ಯಾಕ್ಸ್ ಇಲ್ಲ ಅಂದರೆ. ಟ್ಯಾಕ್ಸ್ದಿಂದ ನಮ್ಮ ಗೌರ್ಮೆಂಟ್ ಅನ್ನೋದು ನಡೀತಾ ಇರೋದು, ನಮ್ಮ ದೇಶ ನಡೀತಾ ಇರೋದು ಓನ್ಲಿ ಟ್ಯಾಕ್ಸಸ್ಸಿಂದ ಮಾತ್ರ ನಡೀತಾ ಇರುವಂಥದ್ದು. ಸೊ ಈ ಒಂದು ಅಮೌಂಟ್ ಎಲ್ಲ ಈ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಸ್ಕೂಲ್ಗಳಿಗೆ, ಅನಾಥರಿಗೆ ಹಾಗೂ ಬಡವರಿಗೆ, ಸೊ ಇವ್ರಿಗೆಲ್ಲ ಹೋಗುತ್ತೆ. ಸೊ ಅದಕ್ಕಾಗಿ ನಮ್ಮ ದೇಶ ನಡಿಬೇಕಂದ್ರೆ ನಾವು ಟ್ಯಾಕ್ಸ್ ಕಟ್ಟಲೇಬೇಕು. ಸೊ ಆ ಕಾರಣದಿಂದ ನಾವು ಟ್ಯಾಕ್ಸ್ನ ಕಟ್ತಾ ಇದ್ದೀವಿ. ಸೊ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ನಮ್ಮ ಇಂಡಿಯಾ ಡೆವಲಪ್ಮೆಂಟ್ ಆಗೋದೇ ಇಲ್ಲ, ಹಾಗೂ ದೇಶ ಮುಂದಕ್ಕೆ ಹೋಗೋದೇ ಇಲ್ಲ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಕ್ತು ಅಂತ ಅನ್ಕೊತೀನಿ. ಸೊ ಇದ್ರ ಬಗ್ಗೆ ನೀವು ಏನಾದರೂ ಸೆಕೆಂಡ್ PU ಫಸ್ಟ್ PU ಓದ್ತಾ ಇದ್ದರೆ ನಿಮಗೆ ಬಿಸ್ನೆಸ್ಸಲ್ಲೂ ಅಥವಾ ಎಕನಾಮಿಕ್ಸಲ್ಲೂ ಈ ಒಂದು ಇನ್ಫಾರ್ಮೇಷನ್ ಅಲ್ಲಿ ನಿಮಗೆ ಸಿಕ್ಕಿರ್ಬೋದು, ಮೇ ಬಿ. ಸೊ ಸಿಕ್ಕಿರುತ್ತೆ ಸೆಕೆಂಡ್ PUC ಅವ್ರಿಗೆ, ಫಸ್ಟ್ PUC ಅವ್ರಿಗೆ ಇರ್ಬೋದು ಅಲ್ಲ, ಇರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಐ ಹೋಪ್ ನಿಮಗೆ ದಯವಿಟ್ಟು ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ, ಹಾಗೂ ಲೈಕ್ ಮಾಡಿ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.